ಇನ್ನು ಗುಜರಾತ್ನಲ್ಲೊಂದು ಸೇತುವೆ ಕುಸಿದು ಬಿದ್ದಿದೆ. ಭಾರಿ ಅನಾಹುತ ಸಂಭವಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ ಏನು ಅಂತ ಅಂದ್ಬಿಟ್ಟು. ಗುಜರಾತ್ನ ವಡೋದರಾದಲ್ಲಿ ಸೇತುವೆ ಕುಸಿತವಾಗಿದೆ. ಸೇತುವೆ ಕುಸಿತದಲ್ಲಿ 9 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ನೋಡೋಣ ಏನೇನು ಡೀಟೇಲ್ಸ್. ನೋಡಿ, ಸೇತುವೆಯ ಕಳಪೆ ನಿರ್ವಹಣೆ. ಗುಜರಾತ್ನ ವಡೋದರಾದಲ್ಲಿ ಸೇತುವೆ ಒಂದು ಕುಸಿದು ಬಿದ್ದಿದೆ. ವೆಹಿಕಲ್ಸ್ ಎಲ್ಲ ಕೆಳಗೆ ಬಿದ್ದಿವೆ. 9 ಜನ ಮೃತಪಟ್ಟಿದ್ದಾರೆ. ಆ ಸೇತುವೆ ಮೇಲೆ ಹೋಗ್ತಾ ಇದ್ದಂತಹ ಮಹಿಸಾಗರ್ ನದಿಯ ನೋಡಿ, ಅಲ್ಲಿ ಲಾರಿ, ಕಾರು ಎಲ್ಲವೂ ಕೂಡ ಕುಸಿದು ಬಿದ್ದಿದೆ. ಕಳಪೆ ನಿರ್ವಹಣೆನೇ ಕಾರಣ ಅಂತ. ಇದೇನು ಗುಜರಾತ್ನಲ್ಲಿ ಹೊಸದೇನಲ್ಲ, ಈ ಹಿಂದೆ ಕೂಡ ಇದೇ ಥರ ಉದ್ಘಾಟನೆಗೊಂಡಂತಹ ಸಂದರ್ಭದಲ್ಲೇ ಸೇತುವೆ ಕುಸಿದು ಬಿದ್ದಿತ್ತು. ಅಪಾರ ಸಾವು ನೋವುಗಳಾಗಿತ್ತು. ಈಗಲೂ ನೋಡಿ ಅದೇ ರೀತಿ ಕಳಪೆ ಕಾಮಗಾರಿ ಅಷ್ಟೇ, ಅಥವಾ ಕಳಪೆ ನಿರ್ವಹಣೆ. ಹಾಗಾಗಿ ನದಿಗೆ ಉರುಳು ಬಿದ್ದಿವೆ. 9 ಜನ ಮೃತಪಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, 9 ಜನ. ಹೇಳಿ ಕೇಳಿ ಪ್ರಧಾನಮಂತ್ರಿಯವರ ತವರು ರಾಜ್ಯ, BJPನೇ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ, ಅಲ್ಲೇ ಈ ಥರ ಕಳಪೆ ನಿರ್ವಹಣೆ ಅಂತಂದರೆ ಬೇರೆ ರಾಜ್ಯಗಳಲ್ಲಿ ಇನ್ನು ಹೆಂಗಿರಬೇಕು? ಇದೊಂಥರ ಪಕ್ಷಕ್ಕೆ ನಿಜಕ್ಕೂ ಕೂಡ ಮುಜುಗರ ಮತ್ತು ನಾಚಿಕೆ ವಿಚಾರ ಇದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇದು ಯಾವಾಗ ನಡೆದ ಘಟನೆ, ಹೆಂಗಾಯ್ತು, ಏನಿದೆ ಇವಾಗ ಇದ್ರ ಬಗ್ಗೆ ಡೀಟೇಲ್ಸ್ ಅಂತ? ಅರವಿಂದ್, ಬೆಳಗ್ಗೆ 7:30 ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ಬ್ರಿಡ್ಜ್ ನ ಮೇಲೆ ಸಾಕಷ್ಟು ವಾಹನಗಳು ಸಂಚಾರ ಮಾಡ್ತಾ ಇದ್ವು. ಗುಜರಾತ್ನ ಆನಂದ್ ಜಿಲ್ಲೆಯ ಗಂಭೀರ ಮತ್ತೆ ಸೌರಾಷ್ಟ್ರಕ್ಕೆ ಈ ಪ್ರದೇಶವನ್ನ, 2 ಪ್ರದೇಶಗಳನ್ನ ಸಂಪರ್ಕಿಸುವಂತ ಒಂದು ಪ್ರಮುಖ ಸೇತುವೆ ಆಗಿತ್ತು. ಈ ಸೇತುವೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬಂದಿರಲಿಲ್ಲ. ಆದ್ರೆ ಏಕಾಏಕಿ ಈ ಒಂದು ಸೇತುವೆ ಕುಸಿದಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಈ ಸೇತುವೆ ಕುಸಿಯುವಂತ ಸಂದರ್ಭದಲ್ಲಿ ಒಂದು ದೊಡ್ಡ ಟ್ರಕ್ ಇತ್ತು, ಇದಾದ ಮೇಲೆ 1-2-3 ಕಾರ್ಗಳಿದ್ವು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಏಕಾಏಕಿ ಸೇತುವೆ ಕುಸಿದ ಇಂತ ಹಿನ್ನೆಲೆಯಲ್ಲಿ ಟ್ರಕ್ಗಳು ಕೂಡ ನದಿಗೆ ಬಿದ್ದಿರುವಂತದ್ದು. ನದಿಗೆ ಬಿದ್ದಿದಂತ ಪರಿಣಾಮ ಈವರೆಗೂ 9 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಸಾವು ನೋವುಗಳಲ್ಲಿ ಇನ್ನೊಂದಿಷ್ಟು ಸಂಖ್ಯೆಗಳು ಏರಿಕೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಬರ್ತಾ ಇದ್ದಾವೆ. ಗಾಯಾಳುಗಳನ್ನ ಈಗ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸ ಆಗ್ತಾ ಇದೆ. ಈಗ ಸದ್ಯಕ್ಕೆ ತೆರವು ಕಾರ್ಯಾಚರಣೆ, ಅಂದ್ರೆ ಈ ಒಂದು ಬ್ರಿಡ್ಜ್ ನ ಅವಶೇಷಗಳಲ್ಲಿ ವಾಹನಗಳು ಸಿಲುಕೊಂಡಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಏನಾದ್ರು ಜನರಿದ್ದಾರ ಅನ್ನುವಂತಹ ಹುಡುಕಾಟ, ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೀತಾ ಇದ್ದಾವೆ. ಮತ್ತೆ ಅಲ್ಲಿರುವಂತಹ ಟ್ರಕ್, ಕಾರುಗಳನ್ನ ಹೊರ ತೆಗೆಯುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅವೆಲ್ಲ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತೆ, ಅದ್ರ ಪಾಡ್ಗದು. ಬಟ್ ಹೈ ಲೆವೆಲ್ ಎನ್ಕ್ವೈರಿ ಆಗಬೇಕಿದ್ದು. ಯಾಕೆ ಹೀಗಾಯ್ತು, ಯಾರು ತಪ್ಪಿತಸ್ಥರು, ಯಾರಿದ್ರು, ಇಂಜಿನಿಯರ್ ಯಾರು, ಕಾಮಗಾರಿ ಸರಿಯಾಗಿ ನಡೆದಿತ್ತಾ ಇಲ್ವಾ, ಇದು ಸೈಂಟಿಫಿಕ್ ರೀಸನ್ ಗೊತ್ತಾಗಬೇಕು ಏನಾಗಿದೆ ಅಂತಕ್ಕಂಥದ್ದು. ಆಮೇಲೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು. ಮೇಲಿಂದ ಮೇಲೆ ಈ ಥರ ಅವಘಡಗಳಾಗೋದನ್ನು ತಪ್ಪಿಸ್ಬೇಕು. ದೃಶ್ಯದಲ್ಲಿ ತಾವೀಗ ಸೇತುವೆ ಮಧ್ಯಭಾಗದಲ್ಲಿ ಹೆಂಗೆ ಕುಸಿದಿದೆ ಅಂತ, ಅದೇನು ತುಂಬ ಈಗ ನದಿ ನೀರು ಜಾಸ್ತಿ ಇರುತ್ತೆ ಹಾಗೆ ನೋಡಕ್ಕೆ ಹೋದರೆ ಇದೇನು ಬೇಸಿಗೆ ಕಾಲ ಅಲ್ಲ. ನೋಡಿ, ಅಲ್ಲಿ ವಿಪರೀತವಾಗಿ ನೀರು ಹರಿತಾ ಇರುತ್ತೆ. ಆಮೇಲೆ ನಿಮ್ಗೆ ಆ ಹೈಟಿಂದ ಟ್ರಕ್ಕು, ಕಾರು ಎಲ್ಲ ಬಿದ್ದರೆ ಯಾರು ಬದುಕ್ತಾರೆ? ಅಲ್ಲಿ ನೋಡಿ ಅವಶೇಷಗಳನ್ನ ನೋಡಿ ಹೆಂಗಾಗಿದೆ ಅಂತ. ಅದಕ್ಕೆ 9 ಜನ ಈಗ ಸದ್ಯದ ಮಾಹಿತಿ ಪ್ರಕಾರ ಮೃತಪಟ್ಟಿರೋದು. ಮಹಿಸಾಗರ್ ನದಿ ಇದು, ಆ ಮಹಿಸಾಗರ್ ನದಿಗೆ ಬಿದ್ದಿರೋದು. ತುಂಬ ಇಂಪಾರ್ಟೆಂಟ್ ಸೇತುವೆ, ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಅದೇ ಹೀಗಾಗುತ್ತೆ ಅಂತಂದರೆ ಹೆಂಗೆ? ಅದಕ್ಕೆ ಗುಣಮಟ್ಟಗಳ ಪರಿಶೀಲನೆ ಕರೆಕ್ಟಾಗಿ ಆಗಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರ. ಮೇಲಿಂದ ಮೇಲೆ ಈ ಥರ ದುರ್ಘಟನೆಗಳಾಗ್ತಾ ಇದ್ರೆ ಜನರ ಪ್ರಾಣಕ್ಕೆ ಬೆಲೆನೇ ಇಲ್ವಾ ಹಾಗಾದರೆ?